ಮೊನ್ನೆಯಷ್ಟೇ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾವನಾತ್ಮಕ ಅಸ್ತ್ರವನ್ನ ಹೂಡಿದರು. ಈಗ ಇದೇ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕೂಡ ಕಣ್ಣೀರಿನ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಇದು ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ, ಕರ್ನಾಟಕದಲ್ಲಿ, ಅದು ನೆನಪಿಸ್ಕೊಂಡು ಕೊನೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಬೇಕಾದ್ರೂ ನೀವು ಬಂದು ಎಮೋಷನಲಿ ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡಿದಂಗೆ ವೋಟ್ ಹಾಕದೇ ಇದ್ರೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರು. ಅದೊಂದು ಎಮೋಷನಲ್ ಬ್ಲಾಕ್ ಮೇಲ್. ವೋಟ್ ಸಿಗಲಿ ಸಿಗದೇ ಇರಲಿ, ನಾವು ಸತ್ರೆ ಮಣ್ಣು ಹಾಕಲು ಬನ್ನಿ. ಮೊನ್ನೆ ಕಲಬುರಗಿ ಪ್ರಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ ಇದೇ ಮಾತೀಗ ಕಮಲ ನಾಯಕರ ಟೀಕೆಗೆ ಗುರಿಯಾಗಿದೆ. ಖರ್ಗೆ ಮಾತಿಗೆ ಪಂಚ್ ಕೊಟ್ಟಿರುವ ಪ್ರಹ್ಲಾದ್ ಜೋಶಿ ಮತ್ತು ಸಿಟಿ ರವಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ನಾವು ಮಾಡಿದ ಕೆಲಸ ನಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಟಿಕೆಟ್ ಕೇಳಬೇಕು. ಅದು ಬಿಟ್ಟು ನಾನು ಮಣ್ಣಿಗೆ ಬರ್ರಿ ಅಂತ ಹೇಳೋದು ಇದು ಒಂದು ರೀತಿಯಲ್ಲಿ ಜನರನ್ನ ಎಮೋಷನಲಿ ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡಿದಂಗೆ. ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡಿದ್ರು. ಎಮೋಷನಲ್ ಬ್ಲಾಕ್ ಮೇಲ್ ಅಂತಂದ್ರೆ ನನಗೆ ವೋಟ್ ಹಾಕದೇ ಇದ್ರೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರು. ಅದೊಂದು ಎಮೋಷನಲ್ ಬ್ಲಾಕ್ ಮೇಲು. ಆ ರೀತಿ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾತಕ್ಕೆ? ಅಳಿನ್ ಗೆಲ್ಸ್ಕೊಳ್ಳೋಕೆ. ಮೋದಿ ಕಣ್ಣೀರು ಹಾಕ್ತಾರೆಂದ ರಾಹುಲ್ಗೆ ಬಿಜೆಪಿ ತಿರುಗೇಟು. ಮೋದಿ ಗಾಬರಿಯಾಗಿದ್ದಾರೆ. ಮುಂದಿನ ದಿನದಲ್ಲಿ ಕಣ್ಣೀರು ಹಾಕಿದ್ರು ಹಾಕಬಹುದು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇದಕ್ಕೆ ಸಾಲು ಸಾಲು ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಅಮೇಥಿ ಜನ ಗಾಂಧಿ ಕುಟುಂಬಕ್ಕೆ ಆಶೀರ್ವಾದನ ಮಾಡ್ತಾ ಇದ್ರು ಅಂತ ಅಮೇಥಿ ಮತದಾರರು ಇವತ್ತು ಯಾಕೆ ಕಾಂಗ್ರೆಸ್ಸಿನ ಮಹಾನಾಯಕನಿಗೆ ಧಿಕ್ಕರಿಸಿದ್ದಾರೆ, ಇದನ್ನು ಮೊದಲು ಯೋಚನೆ ಮಾಡಲಿ. ಇವತ್ತು ರಾಹುಲ್ ಗಾಂಧಿ ಏನ್ ಹೇಳ್ತಾರೆ, ಇದ್ಯಾವುದು ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದಕ್ಕೆ ಏನು ಮಹತ್ವ ಕೊಡಬೇಕಾಗಿಲ್ಲ. ಯಾಕಂದ್ರೆ ಬೇರೆ ಕಡೆ ಹೋದಾಗ ಸ್ಯಾಮ್ ಪಿತ್ರೋಡ ಬರೆದು ಕೊಡ್ತಾರೆ. ಅದರಿಂದ ಇವತ್ತು ನಾವು ಹಂಗೆ ಹೇಳಿಲ್ಲ ಅಂತ ಹೇಳ್ಕೊಂಡು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯ DK ಶಿವಕುಮಾರ್ ಬರೆದು ಕೊಡ್ತಾರೆ. ಅದನ್ನ ಹೇಳ್ಯಾರ ಅವರು. 1 ಲಕ್ಷ ರೂಪಾಯಿ ಗ್ಯಾರಂಟಿಗೆ BY ರಾಘವೇಂದ್ರ ವ್ಯಂಗ್ಯ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ನೀಡೋದಾಗಿ ಗ್ಯಾರಂಟಿ ನೀಡಿದೆ. ಇದಕ್ಕೆ ಸಂಸದ BY ರಾಘವೇಂದ್ರ ವ್ಯಂಗ್ಯವಾಡಿದ್ದಾರೆ. ನಾನು ಈಗೂ ಕೂಡ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಓಟಿಗೋಸ್ಕರ ಮತದಾರನ ತಪ್ಪು ದಾರಿಗೆ ಎಳೆಯುವಂತ ಪ್ರಯತ್ನ ಹಿಂದೂ ಕೂಡ ಮಾಡಿದ್ರೆ, ಈಗೂ ಕೂಡ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಿ. 1 ಲಕ್ಷ ರೂಪಾಯಿ ಒಬ್ಬಳು ಹೆಣ್ಮಗಳಿಗೆ ಕೊಟ್ರೆ ನಮ್ಮ ದೇಶದಲ್ಲಿರುವಂತಹ 68 ಕೋಟಿ ಹೆಣ್ಮಕ್ಳಿಗೆ ಸುಮಾರು 68 ಲಕ್ಷ ಕೋಟಿ ಬೇಕಾಗುತ್ತೆ. ನಮ್ಮ ದೇಶದ ಬಜೆಟ್ 45 ಲಕ್ಷ ಕೋಟಿ. ಒಂದು ಕುಟುಂಬಕ್ಕೆ ಮಾತ್ರ ನಾವು ಎಲ್ರಿಗೂ ಅಂತ ನಾವು ಹೇಳಿಲ್ಲ ಅಂತ ಹೇಳಿದ್ರೆ ಆಯ್ತು, ಸಂತೋಷ. 38 ಕೋಟಿ ಕುಟುಂಬಗಳಿದೆ. ಕುಟುಂಬಕ್ಕೆ ಒಬ್ಬರಿಗೆ ಕೊಟ್ಟು ಕೂಡ 38 ಲಕ್ಷ ಕೋಟಿ ಬೇಕಾಗುತ್ತೆ. ಸೊ ಉಳಿದಂತ ಮೊತ್ತವನ್ನ ಎಲ್ಲಿಂದ ತಗೊಂಡ್ಬರ್ತಿರ್ತಾವೆ. ಸಿಎಂ ಸ್ಥಾನದಿಂದ ಇಳಿಸಲು ರಾಹುಲ್ ಕಾಯ್ತಿದ್ದಾರೆ. ರೆಡ್ಡಿ ಬಾಂಬ್. ಈ ಮಧ್ಯೆ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ರಾಹುಲ್ ಗಾಂಧಿ ಕಾಯ್ತಿದ್ದಾರೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ ಅಂತ ಹೇಳಿದ್ರು. ಅಲ್ಲ, ಅವ್ರ ಮನಸ್ಸಲ್ಲಿ ಇರೋದದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಮೆಚ್ಕೋಬೇಕಾಗಿದ್ದೇನಂತಂದ್ರೆ ಅವ್ರು ₹1 ತಿನ್ನಲ್ಲ, ₹1 ಕೊಡಲ್ಲ ಯಾರು. DK ಶಿವಕುಮಾರ್ಗೆ ದುಡಿಯೋದು ಬಹಳ ಚೆನ್ನಾಗ್ ಗೊತ್ತು ಅವ್ರಿಗೆ. ಹಾಗಾಗಿ ಅವ್ರಿಗೆ ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷನ ಬದುಕಿಸಿಕೊಳ್ಳೋದಕ್ಕೆ DK ಶಿವಕುಮಾರ್ ಬೇಕು. ಹಾಗಾಗಿ ಯಾವತ್ತು 7ನೇ ತಾರೀಕು ಮೇ ಮುಗಿತತೆ, ಯಾವಾಗ ಸಿದ್ದರಾಮಯ್ಯ ಅವ್ರು ನಿಲ್ಲಿಸಬೇಕು ಅಂತ ಹೇಳಿ ಪಾಪ ರಾಹುಲ್ ಗಾಂಧಿಗೆ ಅದೇ ಚಿಂತೆ ಹತ್ಕೊಂಡ್ಬಿಟ್ಟು ಮಂಡ್ಯದಲ್ಲಿ ಬಹಿರಂಗ ಸಭೆಯಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಆ ಮಾತನ್ನು ಹೇಳ್ಬಿಟ್ರು. ಒಟ್ಟಾರೆಯಾಗಿ ಕರುನಾಡಿನಲ್ಲಿ 2ನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಈ ಮಧ್ಯೆ ಚುನಾವಣಾ ಅಖಾಡದಲ್ಲಿ ಮಾತಿನ ಯುದ್ಧವೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, TV9.